जिंदाबाद ಈ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಿಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ದಲಿತ ಸೇನೆ ತಾಲೂಕಾ ಘಟಕದಿಂದ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು. ಶೋಷಿತ ಸಮಾಜದ ಧ್ವನಿ ಸಾಮಾಜಿಕ ಹೋರಾಟಗಾರ ಹನುಮಂತಪ್ಪ ಯಳಸಂಗಿಯವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಿಳೆಯರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಇಲ್ಲಿನ ದಲಿತ ಸೇನೆ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ದುರ್ಗೇಶ್, ಉಪಾಧ್ಯಕ್ಷರಾದಂತಹ ಪಿ ನಿಂಗಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು. ದಲಿತ ಸೇನೆ ಸಂಡೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದಲಿತ ಸೇನೆಯ ಎಲ್ಲ ಯುವಕರು, ಪದಾಧಿಕಾರಿಗಳು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸೂಕ್ತ ತನಿಖೆಯನ್ನು ಮಾಡುವುದರ ಮೂಲಕ ಏನು ಒಂದು ಹನಿ ಟ್ರ್ಯಾಪ್ ಪ್ರಕರಣ ಇದೆ, ಆ ಪ್ರಕರಣದ ನಿಜವಾದಂತಹ ಆರೋಪಿಗಳನ್ನು ಬಂಧಿಸಬೇಕು ಪೊಲೀಸರು ಎನ್ನುವಂತಹ ಒಂದು ಆಗ್ರಹವನ್ನು ಮಾಡಿದರು. ದಲಿತ ಸೇನೆಯ ವತಿಯಿಂದ ಈ ಗಂಭೀರ ವಿಷಯ ಕುರಿತು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಶೋಷಿತ ಸಮಾಜದ ಪರವಾಗಿ ನಿಂತು ಹೋರಾಟ ಮಾಡುತ್ತಿರುವ ಸಾಮಾಜಿಕ ಹೋರಾಟಗಾರ, ಖ್ಯಾತ ನ್ಯಾಯವಾದಿಗಳು ಹಾಗೂ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತಪ್ಪ ಯಳಸಂಗಿಯವರ ಮೇಲೆ ದಿನಾಂಕ 2/9/2024 ಪೂಜಾ ಜಂಗಮ ಹಾಗೂ ಪೂಜಾ ರಾಜಕುಮಾರ್ ಹಾಗೂ ಇನ್ನೊಬ್ಬ ಮಹಿಳೆ ಅವರ ಹಿಂದಿರುವ ರೌಡಿ ಶೀಟರ್ಗಳ ಕುಮ್ಮಕ್ಕಿನಿಂದ ಕಲಬುರಗಿ ಪೊಲೀಸ್ ಸ್ಟೇಷನ್, ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ. ಕಲಬುರಗಿಯ ಪೊಲೀಸ್ ಠಾಣೆಯಲ್ಲಿ ಹನುಮಂತಪ್ಪ ಯಳಸಂಗಿಯವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಾಗಿದೆ. ಪೊಲೀಸರು ಸೂಕ್ತ ತನಿಖೆಯನ್ನು ನಡೆಸುವುದರ ಮೂಲಕ ನಿಜವಾದಂತಹ ಆರೋಪಿಗಳನ್ನು ಬಂಧಿಸಬೇಕು ಎನ್ನುವಂತಹದ್ದು ಈ ಒಂದು ಆಗ್ರಹವಾಗಿದೆ. ಈ ಪ್ರಕರಣವನ್ನು ಮಾನ್ಯ ಗೃಹ ಮಂತ್ರಿಗಳು ಸೂಕ್ತ ತನಿಖೆ ನಡೆಸಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದಲಿತ ಸೇನೆಯ ವತಿಯಿಂದ ಈ ಒಂದು ದಲಿತ ಸೇನೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಾ ಘಟಕದಿಂದ ಪ್ರತಿಭಟನೆಯನ್ನು ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ದೂರು ನೀಡಿದ ಮಹಿಳೆಯರು ಹೈದರಾಬಾದ್, ಕರ್ನಾಟಕ ಗಣ್ಯ ವ್ಯಕ್ತಿಗಳ, ರಾಜಕೀಯ ಮುಖಂಡರನ್ನು, ಸರ್ಕಾರಿ ನೌಕರರನ್ನು ತಮ್ಮ ಬಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಎಂದು ಕರೆಯಲ್ಪಡುವ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಹಣ ಲೂಟಿ ಮಾಡುವ ದಂಧೆ ನಡೆಸಿದ್ದಾರೆ. ಕಾರಣ, ದೂರು ನೀಡಿದ ಮಹಿಳೆಯರು ಯಾರು, ಅವರ ವಿಳಾಸ ಏನು, ಅವರ ಕಾಲ್ ಡೀಟೇಲ್ಸ್ ಮತ್ತು ಹನುಮಂತಪ್ಪ ಯಳಸಂಗಿಯವರ ಮೇಲೆ ದೂರು ನೀಡಲು ಪ್ರಚೋದಿಸಿದ ವ್ಯಕ್ತಿಗಳನ್ನು ಕಂಡುಹಿಡಿಯಬೇಕು ಮತ್ತು ಈ ಮನವಿ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಶಾಮೀಲಾದ ಮಹಿಳೆಯರ ಮೇಲೆ ಕಲಬುರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಬೇಕು ಎನ್ನುವಂತಹ ಒಂದು ಆಗ್ರಹ ಆಗಿದೆ. ದಲಿತ ಸೇನೆಯ ಅಧ್ಯಕ್ಷರಾದಂತಹ ದುರ್ಗಪ್ಪ ಮತ್ತು ಉಪಾಧ್ಯಕ್ಷರಾದಂತಹ ಪಿ ನಿಂಗಪ್ಪ ಇವರ ಒಂದು ಆಗ್ರಹ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಸೂಕ್ತ ತನಿಖೆ ಆಗಬೇಕು. ಸುಳ್ಳು ಪ್ರಕರಣ ಇದು. ದಲಿತ ನಾಯಕರಾದಂತಹ ಹನುಮಂತಪ್ಪ ಯಳಸಂಗಿಯವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಲಾಗಿದೆ. ಶೋಷಿತ ವರ್ಗದ ಹಿತಾಸಕ್ತಿ ಕಾಯುವ ದೃಷ್ಟಿಯಿಂದ ಹೆಸರುವಾಸಿಯಾದ ಹೋರಾಟಗಾರರು ಹನುಮಂತಪ್ಪ ಯಳಸಂಗಿಯವರು ಅತ್ಯಂತ ಕೀಳು ಮಟ್ಟದ ಆರೋಪಗಳನ್ನು ಮಾಡಲಾಗಿದೆ. ಅವರ ವಿರುದ್ಧ ಅವೆಲ್ಲವೂ ಕೂಡ ಸಂಪೂರ್ಣವಾದ ಸುಳ್ಳು ಎನ್ನುವಂತಹ ಒಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ.